ನಾಳೆ ಫೆಬ್ರವರಿ 11 ಮಾರ್ಕೆಟ್ ಯಾವ ರೀತಿ ಇರುತ್ತೆ? ನಿನ್ನೆ FII ಡೇಟಾ ಪ್ರಕಾರ ಮಾರ್ಕೆಟ್ ಪಾಸಿಟಿವ್ ಇರಬೇಕಿತ್ತು, ಆದರೆ ಎಲ್ಲಿ ಓಪನ್ ಆಯ್ತೋ ಮಾರ್ಕೆಟ್ ಅಲ್ಲೇ ಕ್ಲೋಸ್ ಆಯ್ತು. ಸೊ ಇನ್ನು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲೇ ಇದೆ. ಇವತ್ತಿನ FII ಡೇಟಾ ಬಂದಿದ ತಕ್ಷಣ ಸ್ಟೋರಿಲಿ ಅಪ್ಡೇಟ್ ಆಗುತ್ತೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ಒಂದು ಪೇಜ್ನ ಫಾಲೋ ಮಾಡ್ಕೊಂಡಿರಿ. ಇನ್ನ ಸ್ಟಾಕ್ಗಳ ವಿಷಯಕ್ಕೆ ಬರೋದಾದ್ರೆ ಮೊದಲನೆಯ ನ್ಯೂಸ್ ಬಂದ್ಬಿಟ್ಟು ನಿಫ್ಟಿ ಆಟೋ ಸೆಕ್ಟರ್ ಇಂದ ಬರ್ತಿದೆ. ಏನಂದ್ರೆ ಇಂಡಿಯಾದ ರಿಟೇಲ್ ಸೇಲ್ಸ್ ಅನ್ನೋದು ಜಾನ್ವರಿ ಮಂತ್ ಅಲ್ಲಿ 18% ಇನ್ಕ್ರೀಸ್ ಆಗಿದೆ. ಈ ಒಂದು ಬೇಸ್ ನ ತಗೊಂಡು ಫೆಬ್ರವರಿ ಮಾರ್ಚ್ ಅಲ್ಲೂ ಕೂಡ ಗ್ರೋತ್ ಅನ್ನೋದನ್ನ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಸೆಕ್ಟರ್ ಅಲ್ಲಿ ಬೈಯಿಂಗ್ ಅನ್ನೋದನ್ನ ನಾವು ನೋಡ್ಬೋದು. ಎರಡನೆಯ ನ್ಯೂಸ್ ಕಡೆ ಹೋಗೋದಾದ್ರೆ ನಿಫ್ಟಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಿಂದ ನ್ಯೂಸ್ ಬರ್ತಿದೆ. ಏನಂದ್ರೆ US ಅವರು ಝೀರೋ ಟ್ಯಾರಿಫ್ ಅನ್ನೋದನ್ನ ಬಾಂಗ್ಲಾದೇಶ್ ಟ್ರೇಡ್ ಡೀಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದ ಟೆಕ್ಸ್ಟೈಲ್ ಫಿಯರ್ ಅನ್ನೋದು ಇಂಡಿಯಾದಲ್ಲಿ ಉಂಟಾಗಿದೆ. ಸೊ ಈ ಒಂದು ಸೆಕ್ಟರ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ನ ನಾಳೆ ನೋಡೋಕೆ ಸಿಗ್ಬೋದು. ಮೂರನೆಯ ನ್ಯೂಸ್ ಕಡೆ ಹೋಗೋದಾದ್ರೆ ಟಾಟಾ ಟೆಕ್ನಾಲಜೀಸ್ ಅವರು ಹೊಸದಾಗಿ ವ್ಯಾಟ್ಸಿಂಗ್ ಬ್ಯಾಟರಿ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಅನ್ನೋದನ್ನ ಡಿಸೈನ್ ಮಾಡಿದ್ದಾರೆ, ಇಂಡಿಯನ್ ಬ್ಯಾಟರಿ ಆಧಾರ್ ಸಿಸ್ಟಮ್ಗೆ ಸಪೋರ್ಟ್ ಮಾಡೋಕ್ಕೋಸ್ಕರ. ಸೊ ಇದರಿಂದ ನಾಳೆ ಸ್ಮಾಲ್ ಅಪ್ಸ್ಟ್ಯಾಕ್ ಮೂವ್ಮೆಂಟ್ ನ ಮಾರ್ನಿಂಗ್ ಅಲ್ಲಿ ನೋಡೋಕೆ ಸಿಗೋ ಚಾನ್ಸಸ್ ತುಂಬಾನೇ ಇದೆ ಅಪ್ಸೈಡ್ ಕಡೆ. ಇನ್ನ ನಿಫ್ಟಿ 50ಯ ಇಂಪಾರ್ಟೆಂಟ್ ಲೆವೆಲ್ ಆಗ್ಲಿ ಯಾವುದೇ ಇಂಪಾರ್ಟೆಂಟ್ ನ್ಯೂಸ್ ಆಗ್ಲಿ ಮಿಸ್ ಮಾಡ್ಕೊಬೇಡ್ದು ಅಂದ್ರೆ ಈ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.